ಒಂದ್ಸತಿ ಹೇಳ್ಕೊಡ್ತೀನಿ. ಕ್ವಶನ್ ಬಂದು ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು 2π ಮೈನಸ್ ಎಕ್ಸ್ ಇನ್ ಎಕ್ಸ್ ಬಂದು 0 to 2π, ಶೋ ದಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2π ಸ್ಕ್ವೇರ್ ಬೈ 2π ಸ್ಕ್ವೇರ್ ಬೈ 3 ಮೈನಸ್ 4 ಟೈಮ್ ಕಾಸ್ ಎಕ್ಸ್ ಬೈ 1 ಸ್ಕ್ವೇರ್ ಪ್ಲಸ್ ಕಾಸ್ 2x ಬೈ 2 ಸ್ಕ್ವೇರ್ ಪ್ಲಸ್ ಕಾಸ್ 3x ಬೈ 3 ಸ್ಕ್ವೇರ್ ಪ್ಲಸ್ ಇದು ಆದ್ಮೇಲೆ ಇದು ಇನ್ಫಿನಿಟಿ ಗಂಟ ಅಂತ. ಅದು ನೋಡಿ, ಡಿಸ್ಟರ್ಬ್ ಮಾಡಬೇಡಿ ದಯವಿಟ್ಟು. ಈಗ ನೋಡಿ, ಹೆನ್ಸ್ ಡೆಡ್ಯೂಸ್ ದಟ್ ಪೈ ಸ್ಕ್ವೇರ್ ಬೈ 8 is equal to 1 by 1 square plus 1 by 3 square plus 1 by 5 square plus ಡಾಟ್ ಡಾಟ್ ಡಾಟ್. ಈಗ ನೋಡಿ, ಮೇನ್ ನೋಡ್ಬೇಕಾಗಿರೋದು ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು 2π ಮೈನಸ್ ಎಕ್ಸ್ ಮತ್ತೆ 0 to 2π. ಜ್ಞಾಪಕ ಇಟ್ಕೊಳ್ಳಿ, ಲಿಮಿಟ್ 0 to 2π ಇದ್ರೆ ಅಥವಾ ಕ್ಲೋಸ್ ಇಂಟರ್ವಲ್ ಇರ್ಲಿ ಅಥವಾ ಓಪನ್ ಇಂಟರ್ವಲ್, ಇದು ತಲೆಗೆಡ್ಸ್ಕೋಬೇಡಿ. ಇದು 0 to 2π ಅಂತ ನೋಡಿದ್ರೆ 0 to 2π ಅಂತ ನೋಡಿದ್ರೆ ನೀವು ಎಫ್ ಆಫ್ 2π ಮೈನಸ್ ಎಕ್ಸ್ ನ ಫೈಂಡ್ ಮಾಡಬೇಕು. ಆ ಎಫ್ ಆಫ್ 2π ಮೈನಸ್ ಎಕ್ಸ್ ಆನ್ಸರ್ ಏನಾದ್ರು ಎಫ್ ಆಫ್ ಎಕ್ಸ್ ತರ ಇದ್ರೆ ಅದಕ್ಕೆ ನಾವು E1 ಅಂತ ಹೇಳ್ತೀವಿ. ಆ ಎಫ್ ಆಫ್ 2π ಮೈನಸ್ ಎಕ್ಸ್ ಆನ್ಸರ್ ಮೈನಸ್ ಎಫ್ ಆಫ್ ಎಕ್ಸ್ ತರ ಇದ್ರೆ ಆ ಫಂಕ್ಷನ್ ನ ನಾವು ಆರ್ಟ್ ಫಂಕ್ಷನ್ ಅಂತ ಹೇಳ್ತೀವಿ. ಜ್ಞಾಪಕ ಇಟ್ಕೊಳ್ಳಿ. ಈಗ 4 ಇಯರ್ ಸೀರೀಸ್ ಅಂದ್ರೆ ನೀವು ಫೈಂಡ್ ಮಾಡಬೇಕಾಗಿರೋದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು a0/2 ಪ್ಲಸ್ ಸಮೇಶನ್ ಆಫ್ n is equal to 1 to infinity an cos nx plus summation of n is equal to 1 to infinity bn sin nx. ಇದನ್ನ ಫೈಂಡ್ ಮಾಡ್ಬೇಕಾಗಿರೋದು. ಇಲ್ಲಿ ಆಡ್ ಈವನ್ ಫೈಂಡ್ ಮಾಡಿದ್ರೆ ಏನ್ ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ, ಫಾರ್ ಆಡ್ ಎಕ್ಸಾಂಪಲ್ ಏನಾದ್ರು ಗಿವನ್ ಫಂಕ್ಷನ್ ಇಸ್ ಆಡ್ ಇದ್ರೆ a0 0 an 0 ಡೈರೆಕ್ಟ್ ಆಗಿ ಇದೆರಡು ಬರ್ಕೋಬಹುದು, ಬರೀ bn ನ ಫೈಂಡ್ ಮಾಡಬಹುದು. ಫಾರ್ ಈವನ್ ಫಂಕ್ಷನ್ ಆದ್ರೆ ಗಿವನ್ ಫಂಕ್ಷನ್ bn 0 ಆಗತ್ತೆ, ನೀವು a0 ಮತ್ತೆ an ನ ಫೈಂಡ್ ಮಾಡಬೇಕು. ಇದು ಮೇನ್ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು a0 an bn ಮೂರು. ಅರ್ಥ ಆಗ್ತಿದ್ಯಾ? ಆರ್ಟ್ ಫಂಕ್ಷನ್ ಅಲ್ಲಿ ನೋಡಿ, ಡಿಸ್ಟರ್ಬ್ ಮಾಡಬೇಡಿ. ನೋಡಿ, ಆರ್ಟ್ ಫಂಕ್ಷನ್ ಅಂತ ಬಂದ್ರೆ ಅದು a0 0 an 0 bn ಫೈಂಡ್ ಮಾಡಬೇಕು. E1 ಅಂತ ಬಂದ್ರೆ bn 0 a0 an ನ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, a0 ಗೆ ಫಾರ್ಮುಲಾ ಬಂದು 2/π ಇಂಟೆಗ್ರಲ್ ಆಫ್ 0 to π ಎಫ್ ಆಫ್ ಎಕ್ಸ್ ಡಿ ಎಕ್ಸ್. a0 ಗೆ ಫಾರ್ಮುಲಾ. an ಗೆ ಫಾರ್ಮುಲಾ 2/π ಇಂಟೆಗ್ರಲ್ ಆಫ್ 0 to π ಎಫ್ ಆಫ್ ಎಕ್ಸ್ ಕಾಸ್ nx dx. bn ಗೆ ಫಾರ್ಮುಲಾ 2/π ಇಂಟೆಗ್ರಲ್ ಆಫ್ 0 to π ಎಫ್ ಆಫ್ ಎಕ್ಸ್ sin nx dx. ಈ ಫಾರ್ಮುಲೇಸ್ ಗಳನ್ನ ಯೂಸ್ ಮಾಡಬೇಕು a0 an bn ಫೈಂಡ್ ಮಾಡಕ್ಕೆ. ಗೊತ್ತಾಯ್ತಲ್ವಾ? ಇದನ್ನ ರಬ್ ಮಾಡ್ತೀನಿ. ಈಗ ನೋಡ್ಕೊಳ್ಳಿ, ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಎಫ್ ಆಫ್ ಎಕ್ಸ್ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಇಂಟು 2π ಮೈನಸ್ ಎಕ್ಸ್, ಎಕ್ಸ್ ಇಂಟು 2π ಮೈನಸ್ ಎಕ್ಸ್. ಇಲ್ಲಿ ಎಫ್ ಆಫ್ 2π ಮೈನಸ್ ಎಕ್ಸ್ ನ ಫೈಂಡ್ ಮಾಡಿ. ಎಫ್ ಆಫ್ 2π ಮೈನಸ್ ಎಕ್ಸ್ ಅಂದ್ರೆ ಇಲ್ಲಿ ಎಕ್ಸ್ ಜಾಗದಲ್ಲಿ 2π ಮೈನಸ್ ಎಕ್ಸ್ ಬರಿಬೇಕು. ಎಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ 2π ಮೈನಸ್ ಎಕ್ಸ್ ಬರಿಬೇಕು. ಎಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ 2π ಮೈನಸ್ ಎಕ್ಸ್ ಬರಿಬೇಕು. ಇದೇನಾಗತ್ತೆ, 2π ಮೈನಸ್ ಎಕ್ಸ್ ಹಂಗೆ ಇರ್ಲಿ. ನೋಡಿ, 2π ಮೈನಸ್ ಇಂಟು ಪ್ಲಸ್ ಮೈನಸ್ 2π ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್. ಈ 2π ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು 2π ಮೈನಸ್ ಎಕ್ಸ್ ಇಂಟು ಎಕ್ಸ್, ಅಥವಾ ಇದನ್ನ ಎಕ್ಸ್ ಇಂಟು 2π ಮೈನಸ್ ಎಕ್ಸ್ ಬರಿಬಹುದು. ಅಂದ್ರೆ ಎಕ್ಸ್ ಇಂಟು 2π ಮೈನಸ್ ಎಕ್ಸ್ ಅಂದ್ರೆ ಏನು, ಎಫ್ ಆಫ್ ಎಕ್ಸ್. ಅಂದ್ರೆ ಎಫ್ ಆಫ್ 2π ಮೈನಸ್ ಎಕ್ಸ್ ಆನ್ಸರ್ ಏನ್ ಬಂದಿದೆ, ಎಫ್ ಆಫ್ ಎಕ್ಸ್ ಬಂದಿದೆ. ದೇರ್ಫೋರ್ ದ ಗಿವನ್ ಫಂಕ್ಷನ್ ಇಸ್ E1 function. The given function is E1 function. ಜ್ಞಾಪಕ ಇಟ್ಕೊಳ್ಳಿ, ಫಾರ್ E1 ಫಂಕ್ಷನ್ bn 0 ನೀವು ಫೈಂಡ್ ಮಾಡ್ಬೇಕಾಗಿರೋದು a0 ಮತ್ತೆ an. ಫಸ್ಟ್ a0 ನ ಫೈಂಡ್ ಮಾಡೋಣ. a0 ಗೆ ಫಾರ್ಮುಲಾ ಬಂದು 2/π ಇಂಟೆಗ್ರಲ್ ಆಫ್ 0 to π ಎಫ್ ಆಫ್ ಎಕ್ಸ್ dx. ಈಗ ಇಲ್ಲೇನ್ ಮಾಡ್ಬೇಕು ನೀವು,
A naught is equal to 2 by pi integral of 0 to pi f of x ಏನು x into 2 pi minus x into dx. ಈ x ನ ಒಳಗಡೆ ಮಲ್ಟಿಪ್ಲೈ ಮಾಡ್ಬಿಡಿ, ಏನಾಗುತ್ತೆ a naught is equal to 2 by pi integral of 0 to pi. ನೋಡಿ x ನ 2 pi ಗೆ ಮಲ್ಟಿಪ್ಲೈ ಮಾಡಿದ್ರೆ 2 pi x ಬರುತ್ತೆ, ಮೈನಸ್ x ನ x ಗೆ ಮಲ್ಟಿಪ್ಲೈ ಮಾಡಿದ್ರೆ x ಸ್ಕ್ವೇರ್ ಬರುತ್ತೆ. ಈಗ a naught is equal to 2 by pi. ಈಗ 2 pi x ಗೆ ಇಂಟಿಗ್ರೇಷನ್ ಬಂದು 2 pi into x square by 2. 2 pi ಕಾನ್ಸ್ಟೆಂಟ್ x ಗೆ x square by 2. 2 pi into x square by 2 ಮೈನಸ್ x square ಗೆ ಇಂಟಿಗ್ರೇಷನ್ ಬಂದು x cube by 3. ಲಿಮಿಟ್ ಬಂದು 0 to pi. ಇಲ್ಲಿ ಏನಾಗುತ್ತೆ ಈ ಟೂ ನ ಕ್ಯಾನ್ಸಲ್ ಮಾಡಿ a naught is equal to 2 by pi. ಇಲ್ಲಿ ಪೈ ನ ಆಚೆ ಬರ್ದು x square ಗೆ ಲಿಮಿಟ್ ಹಾಕಿ 0 to pi ಮೈನಸ್ 1/3 ನ ಆಚೆ ಬರ್ದು x ಕ್ಯೂಬ್ ಗೆ ಲಿಮಿಟ್ ಹಾಕಿ 0 to pi. ಈಗ ಲಿಮಿಟ್ ಅಪ್ಲೈ ಮಾಡಿದ್ರೆ a naught is equal to 2 by pi into x ಜಾಗದಲ್ಲಿ ಪೈ ಹಾಕಿ pi square minus 0 minus 1/3 into x ಜಾಗದಲ್ಲಿ ಪೈ ಹಾಕಿ pi cube minus 0. a naught is equal to 2 by pi into pi square ಅಂದ್ರೆ pi cube minus pi cube by 3. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೋಬೇಕು, 1 minus 1/3 ಅಂತ ಟೈಪ್ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ. ನೋಡಿ ನೋಡಿ ಡಿಸ್ಟರ್ಬ್ ಮಾಡಬೇಡಿ ದಯವಿಟ್ಟು. 1 minus 1/3 2/3 ಬರುತ್ತೆ. ಅಂದ್ರೆ 2/3 ಅಂದ್ರೆ 2 pi cube by 3 ಬರುತ್ತೆ. a naught is equal to 2 by pi into 2 pi cube by 3. ನೋಡಿ a naught is equal to 2 2s are 4 pi square by 3. a naught ಆಯ್ತು. ಈಗ a n ನ ಫೈಂಡ್ ಮಾಡಬೇಕು. ನೋಡಿ a n ಗೆ ಫಾರ್ಮುಲಾ ಬಂದು 2 by pi 0 to pi f of x cos nx dx. ನೋಡಿ a naught ನ ಫೈಂಡ್ ಮಾಡ a n ನ ಫೈಂಡ್ ಮಾಡ್ಬಿಟ್ರೆ ಆಯ್ತು. ಈಗ a n is equal to ಫಾರ್ಮುಲಾ 2 by pi 0 to pi. ಇಲ್ಲಿ f of x ಅಂದ್ರೆ x into 2 pi minus x ಇದನ್ನ ಮಲ್ಟಿಪ್ಲೈ ಮಾಡ್ಬಾರ್ದು. ನೋಡಿ x into 2 pi ಏನು 2 pi x minus x square. ಈಗ ನೋಡಿ x into x square, x into 2 pi 2 pi x, x 2 pi x minus x square into cos nx dx. ಈಗ ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಟ್ ಮಾಡೋದು ಯಾವ ತರ ನೋಡಿ, a n is equal to 2 by pi ಹಂಗೆ ಇರಲಿ, ಬರ್ನೋಲಿಸ್ ರೂಲ್ ನ ಅಪ್ಲೈ ಮಾಡಬೇಕು. ಯಾವ ತರ 2 pi minus 2 pi x minus x square ನ ಹಂಗೆ ಇಟ್ಕೊಳ್ಳಿ, cos nx ಗೆ ಇಂಟಿಗ್ರೇಷನ್ sin nx by n ಮೈನಸ್ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಬೇಕು, ಇದಕ್ಕೆ ಇಂಟಿಗ್ರೇಟ್. ಇದ್ರದ್ದು ಡಿಫ್ರೆನ್ಶಿಯೇಷನ್ 2 pi 1 2 pi into x ಗೆನು 1 2 pi into 1 2 pi ಮೈನಸ್ x ಸ್ಕ್ವೇರ್ ಗೆ ಡಿಫ್ರೆನ್ಶಿಯೇಷನ್ 2x sin nx by n ಗೆ ಇಂಟಿಗ್ರೇಷನ್ ಬಂದು ಮೈನಸ್ cos nx by n ಸ್ಕ್ವೇರ್ ಮೈನಸ್ cos nx by n ಸ್ಕ್ವೇರ್. ಈಗ ಸಾರಿ ಮೈನಸ್ ಆದ್ಮೇಲೆ ಏನ್ ಬರಿಬೇಕು, ಪ್ಲಸ್ ಬರಿಬೇಕು. ಈಗ ಮತ್ತೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇಲ್ಲಿ ನೋಡಿ ಇಲ್ಲಿ x ಸ್ಕ್ವೇರ್ ಇರೋದ್ರಿಂದ 3 ಟರ್ಮ್ ಬರುತ್ತೆ, ಗೊತ್ತಾಗ್ತಿದ್ಯಾ? ಈಗ ನೋಡಿ 2 pi ಗೆ ಡಿಫ್ರೆನ್ಶಿಯೇಷನ್ 0 ಮೈನಸ್ 2x ಗೆ ಡಿಫ್ರೆನ್ಶಿಯೇಷನ್ 2 into 1 ಅಂದ್ರೆ 2. ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಿದಾಗ 0 minus 2 ಬರುತ್ತೆ. ಮೈನಸ್ cos nx by n ಸ್ಕ್ವೇರ್ ಗೆ ಇಂಟಿಗ್ರೇಟ್ ಮಾಡಿದಾಗ ಮೈನಸ್ sin nx by n ಕ್ಯೂಬ್ ಬರುತ್ತೆ. ಲಿಮಿಟ್ ಬಂದು 0 to pi. ಈಗ ನೋಡಿ
ನೋಡಿ ಡಿಸ್ಟರ್ಬ್ ಮಾಡಬೇಡಿ. ಈಗ ನೋಡಿ ಡಿಸ್ಟರ್ಬ್ ಮಾಡ್ತಾನೆ ಸರ್. ಇಲ್ಲಿ ನೋಡಿ ಸೈನ್ ಎನ್ ಎಕ್ಸ್ ಬೈ ಎನ್ ಎಲ್ಲಿರುತ್ತೆ ಅದು 0 ಮಾಡ್ಬಿಡಿ. ಅರ್ಥ ಆಯ್ತಲ್ವಾ? ಈಗ ನೋಡಿ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ಎ ಎನ್ ಇಸ್ ಈಕ್ವಲ್ ಟು 2/π. ಇಲ್ಲಿ ಎಫ್ ಆಫ್ ಎಕ್ಸ್ ಅಂದ್ರೆ ಏನು? ಎಕ್ಸ್ ಇಂಟು 2π 2π ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, 2π ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ ಎನ್ ಎಕ್ಸ್ ಡಿ ಎಕ್ಸ್. ಇದನ್ನ ಇಂಟಿಗ್ರೇಟ್ ಮಾಡೋದು ಯಾವ ತರ ಅಂದ್ರೆ ಫಸ್ಟ್ ಟರ್ಮ್ ನ ಹಂಗೆ ಇಟ್ಕೊಳ್ಳಿ, 2π ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ, ಕಾಸ್ ಎನ್ ಎಕ್ಸ್ ಗೆ ಸೈನ್ ಎನ್ ಎಕ್ಸ್ ಬೈ ಎನ್ ಬರೀರಿ, ಮೈನಸ್ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2π ಮೈನಸ್ 2x ಸೈನ್ ಎನ್ ಎಕ್ಸ್ ಬೈ ಎನ್ ಸ್ಕ್ವೇರ್ ಎನ್ ಗೆ ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್ ಸ್ಕ್ವೇರ್, ಮೈನಸ್ ಆದ್ಮೇಲೆ ಪ್ಲಸ್ ಇಲ್ಲಿ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಿದಾಗ 2π ಗೆ 0, 2x ಗೆ 2, ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್ ಸ್ಕ್ವೇರ್ ಗೆ ಇಂಟಿಗ್ರೇಷನ್ ಮೈನಸ್ ಸೈನ್ ಎನ್ ಎಕ್ಸ್ ಬೈ ಎನ್ ಕ್ಯೂಬ್. ಅರ್ಥ ಆಯ್ತಲ್ವಾ? ಈಗ 0 to 2π ಇದ್ದಾಗ ಸೈನ್ 0 ಅಂದ್ರು 0ನೇ, ಸೈನ್ ಎನ್ ಪೈ ಅಂದ್ರು 0, ಅದಕ್ಕೆ ಇದೆರಡು ಟರ್ಮ್ 0 ಆಗುತ್ತೆ. ಉಳ್ದಿರೋದೇನು? ಎ ಎನ್ ಇಸ್ ಈಕ್ವಲ್ ಟು 2/π. ಈಗ ಇದನ್ನ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 1/n ಸ್ಕ್ವೇರ್ ನ ಆಚೆ ಬರ್ಕೊಳ್ಳಿ, ಬ್ರಾಕೆಟ್ ಒಳಗಡೆ ಇದನ್ನ ಬರ್ಕೊಳ್ಳಿ, 2π ಮೈನಸ್ 2x ಕಾಸ್ ಎನ್ ಎಕ್ಸ್. ಲಿಮಿಟ್ ಬಂದು 0 to π. ಈಗ ಎ ಎನ್ ಇಸ್ ಈಕ್ವಲ್ ಟು 2/π 1/n ಸ್ಕ್ವೇರ್. ಈಗ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದಾಗ ಎಕ್ಸ್ ಜಾಗದಲ್ಲಿ ಪೈ ಹಾಕಿದ್ರೆ 2π ಮೈನಸ್ 2π 0 ಆಗುತ್ತೆ. 0 ಇಂಟು ಎನಿಥಿಂಗ್ ಇಸ್ 0, ಮೈನಸ್ ಲೋವರ್ ಲಿಮಿಟ್ ಹಾಕಿದಾಗ ಎಕ್ಸ್ ಜಾಗದಲ್ಲಿ 0 ಹಾಕಿದಾಗ 2π ಮೈನಸ್ 0 2π ಆಗುತ್ತೆ, 2π ಕಾಸ್ 0 ಆಗುತ್ತೆ, 2π ಕಾಸ್ 0. ನೋಡಿ ಎಕ್ಸ್ ಜಾಗದಲ್ಲಿ ಪೈ ಹಾಕಿದ್ರೆ 2π ಮೈನಸ್ 2π 0, 0 ಇಂಟು ಕಾಸ್ ಎನ್, ಇದು ಕಾಸ್ ಎನ್ ಪೈ ಆಗುತ್ತೆ, 0 ಇಂಟು ಎನಿಥಿಂಗ್ ಇಸ್ 0. ಎಕ್ಸಾಕ್ಟಲ್ಲಿ 0 ಹಾಕಿದಾಗ 2π ಮೈನಸ್ 0 2π ಕಾಸ್ 0 ಆಗುತ್ತೆ. ಅರ್ಥ ಆಗ್ತಿದ್ಯಾ? ಕಾಸ್ 0 ಅಂದ್ರೆ 1. ಎ ಎನ್ ಇಸ್ ಈಕ್ವಲ್ ಟು 2/π. ಇಲ್ಲಿ ನೋಡಿ ಇಲ್ಲೇನಾಗುತ್ತೆ 1/n ಸ್ಕ್ವೇರ್ ಇಂಟು ಮೈನಸ್ 2π. ಈಗ ಇದನ್ನ ಮಲ್ಟಿಪ್ಲೈ ಮಾಡ್ಕೋಬಿಡಿ, 2 2s are 4 ಮೈನಸ್ 4/π/n ಸ್ಕ್ವೇರ್ ಅಂದ್ರೆ ಪೈ ಕ್ಯಾನ್ಸಲ್ ಆದ್ರೆ ಮೈನಸ್ 4/n ಸ್ಕ್ವೇರ್ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಮೈನಸ್ 4/n ಸ್ಕ್ವೇರ್ ಆನ್ಸರ್ ಬರುತ್ತೆ. ಇಲ್ಲಿ ನೋಡಿ ಹಾ ಹೇಳಿ. ಅರ್ಥ ಆಯ್ತು. ಈಗ ನೋಡಿ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಟು ಎಕ್ಸ್ ಇಂಟು 2π ಮೈನಸ್ ಎಕ್ಸ್. ಎಫ್ ಆಫ್ 2π ಮೈನಸ್ ಎಕ್ಸ್ ನ ಫೈಂಡ್ ಮಾಡಿ. ಎಕ್ಸ್ ಎಕ್ಸಲ್ 2π ಮೈನಸ್ ಎಕ್ಸ್, 2π ಮೈನಸ್ 2π ಮೈನಸ್ ಎಕ್ಸ್, 2π ಮೈನಸ್ ಹಂಗೆ ಇಟ್ಕೊಳ್ಳಿ, 2π ಮೈನಸ್ ಇಂಟು ಪ್ಲಸ್ ಮೈನಸ್ 2π ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್, 2π ಕ್ಯಾನ್ಸಲ್ ಆದ್ರೆ 2π ಮೈನಸ್ ಎಕ್ಸ್ ಇಂಟು ಎಕ್ಸ್. ಈಗ ನೋಡಿ 2π ಮೈನಸ್ ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಇಂಟು 2π ಮೈನಸ್ ಎಕ್ಸ್, ಎಕ್ಸ್ ಇಂಟು 2π ಮೈನಸ್ ಎಕ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್, ಅದಕ್ಕೆ ಎಫ್ ಆಫ್ ಎಕ್ಸ್ ಬರ್ಕೊಳ್ಳಿ. ಎಫ್ ಆಫ್ 2π ಮೈನಸ್ ಎಕ್ಸ್ ಎಫ್ ಆಫ್ ಎಕ್ಸ್ ಇರೋದ್ರಿಂದ ದ ಗಿವನ್ ಫಂಕ್ಷನ್ ಇಸ್ E1. ಫಾರ್ E1 ಫಂಕ್ಷನ್ Bn ಇಸ್ ಈಕ್ವಲ್ ಟು 0. A0 ನ ಫೈಂಡ್ ಮಾಡಬೇಕು ಮತ್ತೆ An ನ ಫೈಂಡ್ ಮಾಡಬೇಕು. A0 ಫಾರ್ಮುಲಾ 2/π 0 to π ಎಫ್ ಆಫ್ ಎಕ್ಸ್ ಡಿ ಎಕ್ಸ್. A0 2/π 0 to π ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಇಂಟು 2π ಮೈನಸ್ ಎಕ್ಸ್ ಡಿ ಎಕ್ಸ್. A0 ಇಸ್ ಈಕ್ವಲ್ 2/π 0 to π. ಈಗ ನೋಡಿ ಎಕ್ಸ್ ಇಂಟು 2π ಅಂದ್ರೆ 2π, ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಇಲ್ಲಿ 2π ಹಂಗೆ ಇಟ್ಕೊಳ್ಳಿ, ಎಕ್ಸ್ ಗೆ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಎಕ್ಸ್ ಸ್ಕ್ವೇರ್ ಗೆ ಎಕ್ಸ್ ಕ್ಯೂಬ್ ಬೈ 3, 0 to π. ಇಲ್ಲಿ ನೋಡಿ 2 2 ಕ್ಯಾನ್ಸಲ್ ಮಾಡಿ, ಪೈನ ಈ 0 to 2π ನ ಎಕ್ಸ್ ನ ಸಪರೇಟ್ ಮಾಡಿ ಹಾಕಿ, ಎಕ್ಸ್ ಟರ್ಮ್ ನ ಇಲ್ಲಿ ಎಕ್ಸ್ ಸ್ಕ್ವೇರ್ ನ 0 to π ಲಿಮಿಟ್ ಅಪ್ಲೈ ಮಾಡಿ, ಇಲ್ಲಿ 1/3 ಆಚೆ ತಗೊಂಡು ಎಕ್ಸ್ ಕ್ಯೂಬ್ ಗೆ 0 to π ಅಪ್ಲೈ ಮಾಡಿ, ಪೈ ಹಂಗೆ ಇರ್ಲಿ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಪೈ ಎಕ್ಸಾಕ್ಟ್ ಪೈ ಹಾಕಿದ್ರೆ ಪೈ ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ ಅಂದ್ರೆ 0, 1/3 ಎಕ್ಸಾಕ್ಟ್ ಅಲ್ಲಿ ಪೈ ಹಾಕಿದ್ರೆ ಪೈ ಕ್ಯೂಬ್ ಮೈನಸ್ 0 ಕ್ಯೂಬ್ ಅಂದ್ರೆ 0, ಪೈ ಇಂಟು ಪೈ ಸ್ಕ್ವೇರ್ ಪೈ ಕ್ಯೂಬ್, ಇದು ಪೈ ಕ್ಯೂಬ್ ಬೈ 3 ಆಗುತ್ತೆ. 1 ಮೈನಸ್ 1/3 ಕ್ಯಾನ್ಸಲ್ ಮಾಡಿದ್ರೆ 2/3 ಬರುತ್ತೆ, 2 ಪೈ ಕ್ಯೂಬ್ ಬೈ 3 ಆಗುತ್ತೆ. ಯಾಕಂದ್ರೆ ಪೈ ಕ್ಯೂಬ್ ಕಾಮನ್ ತಗೊಂಡ್ರೆ 1 ಮೈನಸ್ 1/3, ಅವಾಗ 2/3 ಪೈ ಕ್ಯೂಬ್ ಆಗುತ್ತೆ.
ಟು ಟೂ ಝಾ 4, ಪೈ ಕ್ಯೂ ಅಲ್ಲಿ ಪೈ ಹೋದ್ರೆ ಪೈ ಸ್ಕ್ವೇರ್ ಬೈ 3 ಆಗುತ್ತೆ. ಎ ಎನ್ ಅಂದ್ರೆ 2 ಬೈ ಪೈ 0 ಟು ಪೈ ಎಫ್ ಆಫ್ ಎಕ್ಸ್ ಕಾಸ್ ಎನ್ ಎಕ್ಸ್ ಡಿ ಎಕ್ಸ್. ಎ ಎನ್ ಅಂದ್ರೆ 2 ಬೈ ಪೈ 0 ಟು ಪೈ ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಇಂಟು 2 ಪೈ ಅಂದ್ರೆ 2 ಪೈ ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ ಎನ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ಇಂಟಿಗ್ರೇಷನ್ ಮಾಡಿದಾಗ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಳ್ಳಿ, 2 ಬೈ ಪೈ ಹಂಗೆ ಇಟ್ಕೊಳ್ಳಿ, ಇದನ್ನ 2 ಪೈ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ, ಕಾಸ್ ಎನ್ ಎಕ್ಸ್ ಗೆ ಸೈನ್ ಎನ್ ಎಕ್ಸ್ ಬೈ ಎನ್ ಮೈನಸ್ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಿದಾಗ 2 ಪೈ ಇಂಟು 1 ಅಂದ್ರೆ 2 ಪೈ ಮೈನಸ್ ಎಕ್ಸ್ ಸ್ಕ್ವೇರ್ ಗೆ 2x, ಸೈನ್ ಎನ್ ಎಕ್ಸ್ ಬೈ ಎನ್ ಗೆ ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್ ಸ್ಕ್ವೇರ್ ಇಂಟಿಗ್ರೇಷನ್. ಇದಕ್ಕೆ ಡಿಫ್ರೆನ್ಶಿಯೇಷನ್ ಮೈನಸ್ ಆದ್ಮೇಲೆ ಪ್ಲಸ್ 0 ಮೈನಸ್ 2 ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್ ಸ್ಕ್ವೇರ್ ಗೆ ಮೈನಸ್ ಸೈನ್ ಎನ್ ಎಕ್ಸ್ ಬೈ ಎನ್ ಕ್ಯೂಬ್ ಆಗುತ್ತೆ. ಲಿಮಿಟ್ 0 ಟು ಪೈ, 2 ಬೈ ಪೈ ಹಂಗೆ ಇರಲಿ, ಮೈನಸ್ ಇಂಟು ಮೈನಸ್ ಪ್ಲಸ್ ನೋಡಿ ಸಾರಿ ಇದು 0 ಆಯ್ತು ಕಂಪ್ಲೀಟ್. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಬೈ ಎನ್ ಸ್ಕ್ವೇರ್ ನ ಆಚೆ ತಗೊಳ್ಳಿ, 2 ಪೈ ಮೈನಸ್ 2x ಎಕ್ಸ್ ಟರ್ಮ್ ನ ಒಳಗಡೆ ಇಟ್ಕೊಳ್ಳಿ. ಇಲ್ಲಿ 1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಬೈ ಎನ್ ಸ್ಕ್ವೇರ್ ನ ಆಚೆ ತಗೊಳ್ಳಿ, 2 ಪೈ ಮೈನಸ್ 2x ಕಾಸ್ ಎನ್ ಎಕ್ಸ್ ನ ಒಳಗಡೆ ಇಟ್ಕೊಳ್ಳಿ, 0 ಟು ಪೈ ಲಿಮಿಟ್ ಹಾಕಿ. ಇಲ್ಲಿ 2 ಪೈ ಮೈನಸ್ 2 ಪೈ ಕಾಸ್ ಎನ್ ಪೈ ಮಾಡಿದಾಗ 2 ಪೈ ಮೈನಸ್ 2 ಪೈ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದಾಗ 2 ಪೈ ಮೈನಸ್ 2 ಪೈ ಕಾಸ್ ಎನ್ ಪೈ ಆಗುತ್ತೆ. 2 ಪೈ ಮೈನಸ್ 2 ಪೈ 0 ಆಗುತ್ತೆ, 0 ಇಂಟು ಎನಿಥಿಂಗ್ 0 ಆಗುತ್ತೆ. ಎಕ್ಸಾಕ್ಟ್ ಅಲ್ಲಿ 0 ಹಾಕಿದಾಗ 2 ಪೈ ಮೈನಸ್ 0 2 ಪೈ ಆಗುತ್ತೆ, ಕಾಸ್ 0 ಆಗುತ್ತೆ. ನೋಡಿ 2 ಪೈ ಮೈನಸ್ 2 ಪೈ ಕಾಸ್ 0 ಅಂದ್ರೆ 1, 2 ಪೈ ಇಂಟು 1 ಮೈನಸ್ 2 ಪೈ ಬರುತ್ತೆ. ಇದ್ ಮಾಡಿದಾಗ 2 ಟೂ ಝಾ 4 ಮೈನಸ್ 4 ಪೈ ಬೈ ಪೈ ಎನ್ ಸ್ಕ್ವೇರ್, ಪೈ ಪೈ ಕ್ಯಾನ್ಸಲ್ ಆದ್ರೆ ಮೈನಸ್ 4 ಬೈ ಎನ್ ಸ್ಕ್ವೇರ್. ಏನ್ ಡೌಟ್ ಹೇಳಿ, ಡೌಟ್ಸ್ ಇದೆಯಾ? ಗೊತ್ತಾಯ್ತಲ್ವಾ? ಪೂರ್ತಿ ಹಾ ಹೇಳಿ. ಡೌಟ್. ಏನು ಡಿಸ್ಟರ್ಬ್ ಮಾಡಬೇಡಿ. ಈಗ ಐತಲ್ವಾ ಇದು ನೋಡಿ, ಈಗ ಇಲ್ಲಿ ಗಂಟ ಮುಗೀತು ಎ ಎನ್ ಫೈಂಡ್ ಮಾಡೋ ಗಂಟ. ಈಗ ಫೈಂಡ್ ಪ್ರೂವ್ ಮಾಡ್ಬೇಕಾಗಿರೋದು ಇದು. ಇದನ್ನ ಯಾವ ತರ ಮಾಡೋದ್ ನೋಡ್ಕೊಳ್ಳಿ. ಇದನ್ನ ರಬ್ ಮಾಡ್ತೀನಿ. ಇಲ್ಲಿ ಎ ನಾಟ್ ವ್ಯಾಲ್ಯೂ ಬೇಕು. ಎ ನಾಟ್ ವ್ಯಾಲ್ಯೂ ಆನ್ಸರ್ ಏನು? ಎ ನಾಟ್ ಬಂದಿರೋದು 4 ಪೈ ಸ್ಕ್ವೇರ್ ಬೈ 3. ಇಲ್ಲಿ ಸಪರೇಟ್ ಬರ್ಕೋತೀನಿ. ಮತ್ತೆ ಎ ಎನ್ ಮತ್ತೆ ಬಿ ಎನ್. ಬಿ ಎನ್ ಇಸ್ 0. 3 ವ್ಯಾಲ್ಯೂ ಬೇಕು. ಅರ್ಥ ಆಯ್ತಲ್ವಾ? ಈಗ ಮಾಡೋದ್ ನೆಕ್ಸ್ಟ್ ಏನ್ ಮಾಡೋದು, ಹೆಂಗ್ ಮಾಡೋದ್ ನೋಡ್ಕೊಳ್ಳಿ. ಈಗ 4-year series is given by ಫಾರ್ಮುಲಾ ಬಂದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ನಾಟ್ ಬೈ 2 ಪ್ಲಸ್ ಸಮೇಷನ್ ಆಫ್ ಎನ್ ಇಸ್ ಈಕ್ವಲ್ ಟು 1 to infinity ಎ ಎನ್ ಕಾಸ್ ಎನ್ ಎಕ್ಸ್ ಪ್ಲಸ್ ಸಮೇಷನ್ ಆಫ್ ಎನ್ ಇಸ್ ಈಕ್ವಲ್ ಟು 1 to infinity ಪಿ ಎನ್ ಸೈನ್ ಎನ್ ಎಕ್ಸ್. ಈಗ ಎಫ್ ಆಫ್ ಎಕ್ಸ್ ಹಂಗೆ ಇರಲಿ. ಇಲ್ಲಿ ಎ ನಾಟ್ ಬಂದು ಒಂದ್ ನಿಮಿಷ, ಎಲ್ಲರೂ ಸರ್ ಒಂದ್ ನಿಮಿಷ ಸ್ಟಾರ್ಟ್ ಮಾಡ್ತೀನಿ. ಈಗ ನೋಡಿ ಎ ನಾಟ್ ಬೈ 2 ಇದು ಫಾರ್ಮುಲಾ. ಇಲ್ಲಿ ಎ ನಾಟ್ ಎಷ್ಟು? 4 ಪೈ ಸ್ಕ್ವೇರ್ ಬೈ 3 by 2 plus summation of n is equal to 1 to infinity a n ಬಂದು minus 4 by n square cos n x plus b n ಬಂದು 0. ಅರ್ಥ ಆಗ್ತಿದೆಯಲ್ವಾ? ಈಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ 2 1s are 2 2s are ಇಲ್ಲಿ 2 ಪೈ ಸ್ಕ್ವೇರ್ ಬೈ 3 ಬರುತ್ತೆ. ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್
ಮೈನಸ್ ಈ 4 ನ ಆಚೆ ತಗೋಬಿಡಿ. 4 ನ ಆಚೆ ತಗೊಂಡ್ರೆ ಉಳಿಯೋದು ಸಮೇಶನ್ ಆಫ್ n ಇಸ್ ಈಕ್ವಲ್ ಟು 1 ಟು ಇನ್ಫಿನಿಟಿ ಕಾಸ್ ಎನ್ ಎಕ್ಸ್ ಬೈ ಎನ್ ಸ್ಕ್ವೇರ್. ಈಗ ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಈಗ ಎನ್ ಜಾಗದಲ್ಲಿ 1 ಹಾಕಿ. 1 ಹಾಕಿದ್ರೆ ಏನ್ ಬರುತ್ತೆ? ಕಾಸ್ 1x ಬೈ 1 ಸ್ಕ್ವೇರ್. ಎನ್ ಜಾಗದಲ್ಲಿ 2 ಹಾಕಿದ್ರೆ ಕಾಸ್ 2x ಬೈ 2 ಸ್ಕ್ವೇರ್ ಪ್ಲಸ್ 3 ಹಾಕಿದ್ರೆ ಕಾಸ್ 3x ಬೈ 3 ಸ್ಕ್ವೇರ್. ಈ ತರ ಬರುತ್ತೆ, ಗೊತ್ತಾಯ್ತಲ್ವಾ? ಈಗ ನೋಡಿ ಇಲ್ಲಿ ನೋಡಿ ಪೈ ಸ್ಕ್ವೇರ್ ಬೈ 8, ಇದು ಕ್ವಶನ್ ಬಂದು 1/1 ಸ್ಕ್ವೇರ್ 1/3 ಸ್ಕ್ವೇರ್ ಪ್ಲಸ್ 1/5 ಸ್ಕ್ವೇರ್. ಈಗ ನೋಡಿ ಇದನ್ನ ಪ್ರೂವ್ ಮಾಡಬೇಕು, ಅರ್ಥ ಆಗ್ತಿದ್ಯಾ? ಈಗ ಇದು ಗೊತ್ತಾಯ್ತಲ್ವಾ? ಇದು ಫಸ್ಟ್ ಇದು ಪ್ರೂವ್ ಆಯ್ತು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಪೈ ಸ್ಕ್ವೇರ್ ಬೈ 3 ಮೈನಸ್ 4 ಟೈಮ್ ಕಾಸ್ ಎಕ್ಸ್ ಬೈ 1 ಸ್ಕ್ವೇರ್ ಪ್ಲಸ್ ಕಾಸ್ 2x ಬೈ 2 ಸ್ಕ್ವೇರ್ ಪ್ಲಸ್ ಕಾಸ್ 3x ಬೈ 3 ಸ್ಕ್ವೇರ್. ಈಗ ಹೆನ್ಸ್ ಡೆಡ್ಯೂಸ್ ದಟ್ ಇದನ್ನ ಕೇಳಿದ್ದಾರೆ. ಇಲ್ಲೇನ್ ಮಾಡಿ ಎಕ್ಸಾಕ್ಟ್ದಲ್ಲಿ ನಲ್ಲಿ 5/2 ಹಾಕಿ, ಆನ್ಸರ್ ಬಂದ್ಬಿಡುತ್ತೆ. ಈಗ ನೋಡಿ ಇದು ಈಕ್ವೇಶನ್ 1 ಅನ್ಕೊಳ್ಳೋಣ. ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 5/2 ಇನ್ 1. ಈಗ ನೋಡಿ ಎಫ್ ಆಫ್ 5/2 ಇಸ್ ಈಕ್ವಲ್ ಟು 2 ಪೈ ಸ್ಕ್ವೇರ್ ಬೈ 3 ಮೈನಸ್ 4 ಟೈಮ್ಸ್ summation of n is equal to 1 to infinity cos n pi by 2 divided by n square. ಹೇಳಿದ್ರು ಸರ್. ನೋಡ್ಕೊಳ್ಳಿ, ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೆ. ಈಗ ನೋಡಿ ಎಕ್ಸಾಕ್ಟ್ದಲ್ಲಿ 5/2 ಹಾಕ್ಬೇಡಿ, ಯಾಕಂದ್ರೆ ಅಲ್ಲಿ 1/1 ಸ್ಕ್ವೇರ್ 1 ಸ್ಕ್ವೇರ್ 1/3 ಸ್ಕ್ವೇರ್ ಬರಲ್ಲ, 1/2 ಸ್ಕ್ವೇರ್ ಆ ತರ ಎಲ್ಲ ಬರುತ್ತೆ. ಈಗ ಫಸ್ಟ್ ಎಕ್ಸಾಕ್ಟ್ದಲ್ಲಿ ನೋಡಿ ಕಾಸ್ ಎನ್ ಎಕ್ಸ್ ಬಂದ್ರೆ ಜ್ಞಾಪಕ ಇಟ್ಕೊಳ್ಳಿ, ಎಕ್ಸಾಕ್ಟ್ದಲ್ಲಿ 0 ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಪೈ ಹಾಕಿ. ಫಸ್ಟ್ ಎಕ್ಸಾಕ್ಟ್ದಲ್ಲಿ ಸರ್ ನೀವು ನೋಡಿ ಎಕ್ಸಾಕ್ಟ್ದಲ್ಲಿ ಫಸ್ಟ್ 0 ಹಾಕೋಣ. ಎಕ್ಸಾಕ್ಟ್ದಲ್ಲಿ 0 ಹಾಕಿದ್ರೆ ಎಫ್ ಆಫ್ 0 ಇಸ್ ಈಕ್ವಲ್ ಟು 2 ಪೈ ಸ್ಕ್ವೇರ್ ಬೈ 3 ಮೈನಸ್ 4 ಟೈಮ್ಸ್ ಸಮೇಶನ್ ಆಫ್ n is equal to 1 to infinity ಕಾಸ್ 0 ಅಂದ್ರೆ 1 by n ಸ್ಕ್ವೇರ್ ಆಗುತ್ತೆ. ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನ್ ಬರುತ್ತೆ ಹೇಳಿ? ಎಫ್ ಆಫ್ 0 ಅಂದ್ರೆ ಎಕ್ಸಾಕ್ಟ್ದಲ್ಲಿ 0 ಹಾಕಿದ್ರೆ ಇಲ್ಲಿ 0 ಇಂಟು ಎನಿಥಿಂಗ್ ಇಸ್ 0. 0 is equal to 2 pi square by 3 minus 4 times ಇಲ್ಲಿ n ಜಾಗದಲ್ಲಿ 1 2 3 ಹಾಕೊಂಡು ಹೋಗಿ. 1/1 ಸ್ಕ್ವೇರ್ 1/2 ಸ್ಕ್ವೇರ್ 1/3 ಸ್ಕ್ವೇರ್ ಪ್ಲಸ್ 1/4 ಸ್ಕ್ವೇರ್ 1/5 ಸ್ಕ್ವೇರ್. ನೋಡಿ ಇದ್ರದ್ದು ಆನ್ಸರ್ ಬಂದು 2 ಪೈ ಸ್ಕ್ವೇರ್ ಬೈ 3. ಇದನ್ನ ಈಗಲೇ ಸಬ್ಸ್ಟಿಟ್ಯೂಟ್ ಮಾಡಬೇಡಿ, ಲೆಂತಿ ಆಗ್ಬಿಡುತ್ತೆ ಇಲ್ಲ ಅಂದ್ರೆ.
summation of n is equal to 1 to infinity 1 by n square ಹಂಗೆ ಇರಲಿ. 2 pi square by 3 ಈ ಕಡೆ ಬಂದ್ರೆ ಈಗ ಒಂದ್ ಕೆಲಸ ಮಾಡಿ, ಮೈನಸ್ ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ. ಇದು 4 times n is equal to 1 to infinity 1 by n square is equal to 2 pi square by 3. ಈ 4 ನ ಈ ಕಡೆ ಕಳಿಸಿ, 4 3s are 12 ಆಗುತ್ತೆ. Summation of n is equal to 1 to infinity 1 by n square is equal to 2 pi square by 12. 2 1s are 2 6 are pi square by 6 ಆಗುತ್ತೆ. ಇದು 1 ಹಾಕಿ, 1 by 1 square plus 1 by 2 square 1 by 3 square plus 1 by 4 square plus 1 by 5 square is equal to pi square by 6 ಆಗುತ್ತೆ ಇದು. ನೆಕ್ಸ್ಟ್ ಪ್ಲಸ್ ಡಾಟ್ ಡಾಟ್ ಹಾಕಿ, ಪ್ಲಸ್ pi square by 6 ಆಗುತ್ತೆ. ಈಗ ಲೆಟ್ x is equal to pi ಹಾಕಿ. ಈಗ let x is equal to pi in 1. ಈಗ ಪೈ ಹಾಕಿದ್ರೆ ಇದೇನಾಗುತ್ತೆ ಅಂದ್ರೆ f of pi is equal to 2 pi square by 3 minus 4 times summation of 1 is equal to n is equal to 1 to infinity cos n pi by n square. ಈಗ f of pi ಅಂದ್ರೆ ಇಲ್ಲಿ ಎಕ್ಸಾಕ್ಟ್ ಅಲ್ಲಿ ಪೈ ಹಾಕ್ಬೇಕು. ಪೈ ಇಂಟು 2 pi ಮೈನಸ್ ಪೈ is equal to 2 pi square by 3 minus 4 times ಇದಂಗೆ ಇರಲಿ, summation of n is equal to 1 to infinity cos n pi by n square. ಇಲ್ಲಿ ನೋಡಿ, ಪೈ ಇಂಟು 2 pi ಮೈನಸ್ ಪೈ ಅಂದ್ರೆ ಪೈ ಇಂಟು ಪೈ ಅಂದ್ರೆ 2 pi ಸ್ಕ್ವೇರ್ ಆಗುತ್ತೆ. ಇದು pi square is equal to 2 pi square by 3 minus 4 times summation of n is equal to 1 to infinity cos n pi by n square. ಅರ್ಥ ಆಗ್ತಿದೆಯಲ್ವಾ? ಈಗ ಏನ್ ಮಾಡ್ಬೇಕು, ಇದನ್ನ ನೋಡಿ, ಇದನ್ನ ಈ ಕಡೆ ತಗೊಳ್ಳಿ. 4 summation of n is equal to 1 to infinity cos n pi by n square 2 pi square by 3 ಹಂಗೆ ಇರ್ಲಿ, ಪ್ಲಸ್ pi square ಈ ಕಡೆ ತಗೊಳ್ಳಿ, ಮೈನಸ್ pi square ಆಗುತ್ತೆ. ಈಗ 2 by 3 minus 1 ಮಾಡಿದ್ರೆ ಹಾ ಮೈನಸ್ 1 by 3 ಆಗುತ್ತೆ. ಒಂದ್ ನಿಮಿಷ, ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. cos n pi by n square ಮೈನಸ್ pi square by 3, ಈ 4 ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಮೈನಸ್ pi square by 12 ಆಗುತ್ತೆ. ಈಗ ನೋಡಿ, ಇಲ್ಲಿ n ಜಾಗದಲ್ಲಿ 1 ಹಾಕಿ, ಏನಾಗುತ್ತೆ ಇದು ಕಾಸ್ ಪೈ. ನೋಡಿ, ಕಾಸ್ n ಪೈ ಅಂದ್ರೆ ಇಲ್ಲಿ ಮೈನಸ್ 1 ಪವರ್ n ಹಾಕೊಳ್ಳಿ, ಯಾಕಂದ್ರೆ ಕಾಸ್ n ಪೈ ಇಸ್ ಮೈನಸ್ 1 ಪವರ್ n. ಈಗ n ಜಾಗದಲ್ಲಿ 1 ಹಾಕಿದ್ರೆ ಮೈನಸ್ 1 by 1 ಸ್ಕ್ವೇರ್ ಬರುತ್ತೆ, ಮೈನಸ್ 1 by 1 ಸ್ಕ್ವೇರ್ ಪ್ಲಸ್ 2 ಹಾಕಿದ್ರೆ ಪ್ಲಸ್ 1 by 2 ಸ್ಕ್ವೇರ್ ಬರುತ್ತೆ. ಮೈನಸ್ 1 ಹೋಲ್ ಸ್ಕ್ವೇರ್ ಅಂದ್ರೆ ಪ್ಲಸ್ 1 ಪ್ಲಸ್ ಮೈನಸ್ 1 ಹೋಲ್ ಕ್ಯೂಬ್ ಅಂದ್ರೆ ಮೈನಸ್ 1 by 3 ಸ್ಕ್ವೇರ್ ಬರುತ್ತೆ, ಪ್ಲಸ್ ಮೈನಸ್ 1 ಹೋಲ್ 4 ಅಂದ್ರೆ ಪ್ಲಸ್ 1 by 4 ಸ್ಕ್ವೇರ್ ಬರುತ್ತೆ, ಪ್ಲಸ್ ಮೈನಸ್ 1 ಹೋಲ್ ಪವರ್ 5 ಅಂದ್ರೆ ಮೈನಸ್ 1 by 5 ಸ್ಕ್ವೇರ್ ಬರುತ್ತೆ, ಪ್ಲಸ್ ಮೈನಸ್ pi ಸ್ಕ್ವೇರ್ by 12 ಆಗುತ್ತೆ. ಈಗ ನೋಡಿ, ಮಲ್ಟಿಪ್ಲೈ ಬೈ ಮೈನಸ್ 1 ಮಾಡಿದಾಗ 1 by 1 ಸ್ಕ್ವೇರ್ ಮೈನಸ್ 1 by 2 ಸ್ಕ್ವೇರ್ ಪ್ಲಸ್ 1 by 3 ಸ್ಕ್ವೇರ್ ಮೈನಸ್ 1 by 4 ಸ್ಕ್ವೇರ್ ಪ್ಲಸ್ 1 by 5 ಸ್ಕ್ವೇರ್, ಈ ತರ ಡಾಟ್ ಆಗ್ಬಿಟ್ಟು ಮೈನಸ್ ಇದು ಮಲ್ಟಿಪ್ಲೈ ಮಾಡಿದ್ರೆ pi ಸ್ಕ್ವೇರ್ by 12 ಬರುತ್ತೆ. ಈಗ ನೋಡಿ, ಇದು ಮತ್ತೆ ಈ ಈಕ್ವೇಶನ್ ನ, ಇದು ಈಕ್ವೇಶನ್ 2 ಅನ್ಕೊಳ್ಳಿ, ಇದನ್ನ ಈಕ್ವೇಶನ್ 3 ಅನ್ಕೊಳ್ಳಿ. 2 plus 3 ಮಾಡಿ, 2 plus 3 ಮಾಡಿದಾಗ ಈಗ ನೋಡಿ, ಇದು ಪ್ಲಸ್ 1 by 2 ಸ್ಕ್ವೇರ್ ಮೈನಸ್ 1 by 2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 1 by 4 ಸ್ಕ್ವೇರ್ ಮೈನಸ್ 1 by 4 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು 2 times 1 by 1 ಸ್ಕ್ವೇರ್ ಪ್ಲಸ್ 1 by 3 ಸ್ಕ್ವೇರ್ ಪ್ಲಸ್ 1 by 5 ಸ್ಕ್ವೇರ್ is equal to
ಇದು ಪೈ ಸ್ಕ್ವೇರ್ ಬೈ 6 ಪ್ಲಸ್ ಪೈ ಸ್ಕ್ವೇರ್ ಬೈ 12 ಮಾಡಿದಾಗ 1/6 ಪ್ಲಸ್ 1/12 ಬೇಕಾದ್ರೆ ಒಂದ್ ಸ್ಟೆಪ್ ಜಾಸ್ತಿ ಬರೀತೀನಿ. ಪೈ ಸ್ಕ್ವೇರ್ ಬೈ 6 ಪ್ಲಸ್ ಪೈ ಸ್ಕ್ವೇರ್ ಬೈ 12. ಇಲ್ಲಿ ನೋಡಿ, ಇಲ್ಲಿ ಗಂಟ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇದು ಫಾರ್ಮುಲಾ. ಇಲ್ಲಿ ಏ ನಾಟ್ ಅಂದ್ರೆ ಲಿಕ್ಕಿದು ಈಗ ನೋಡಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಇದು ಕ್ವಶನ್ ಅದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಎಂಡ್ ಮಾಡ್ಬಿಡ್ತೀನಿ. ಇಲ್ಲಿ ಇದು 1/6 ಪ್ಲಸ್ 1/12 ಮಾಡಿದ್ರೆ ಕ್ಯಾಲ್ಸಿಲ್ ಮಾಡ್ತೀನಿ. ಇದನ್ನ ಇನ್ನೊಂದ್ಸತಿ ರೆಕಾರ್ಡ್ ಮಾಡಿ ಹಾಕ್ತೀನಿ, ತಲೆ ಕೆಡಿಸ್ಕೊಬೇಡಿ. 1/6 ಪ್ಲಸ್ 1/12 1/4 1/4 ಬರುತ್ತೆ. ಅದು ನೋಡಿ, ಇದು 1/6 ಪ್ಲಸ್ 1/12 ಅಂದ್ರೆ 1/4 ಅಂದ್ರೆ ಪೈ ಸ್ಕ್ವೇರ್ ಬೈ 4 ಬರುತ್ತೆ. ದೇರ್ ಫೋರ್ 1/1 ಸ್ಕ್ವೇರ್ ಪ್ಲಸ್ 1/3 ಸ್ಕ್ವೇರ್ ಪ್ಲಸ್ 1/5 ಸ್ಕ್ವೇರ್ is equal to ಪೈ ಸ್ಕ್ವೇರ್ ಬೈ 8. 2 4s 8 ಆಗುತ್ತೆ. ಅಂದ್ರೆ ಇದು ಪ್ರೂವ್ ಆಗುತ್ತೆ. ಪೈ ಸ್ಕ್ವೇರ್ ಬೈ 8 is equal to 1/1 ಸ್ಕ್ವೇರ್ ಪ್ಲಸ್ 1/3 ಸ್ಕ್ವೇರ್ ಪ್ಲಸ್ 1/5 ಸ್ಕ್ವೇರ್. ಇದನ್ನ ಲಾಸ್ಟ್ ಅಲ್ಲಿ ಇದಾದ್ಮೇಲೆ ಡೈರೆಕ್ಟ್ ಇದು ಬರ್ಕೊಡಿ. ಇದನ್ನ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಇದನ್ನ ಎ ನಾಟ್ ನ 4 ಪೈ ಸ್ಕ್ವೇರ್ ಬೈ 3 ಹಾಕಿ, ಏನಂದ್ರೆ -4/n ಸ್ಕ್ವೇರ್ ಹಾಕಿ, -4 ನ ಆಚೆ ತಗೊಳ್ಳಿ, ಕಾಸ್ nx ಬೈ n ಸ್ಕ್ವೇರ್ ಹಾಕಿ, 2 ಪೈ ಸ್ಕ್ವೇರ್ ಬೈ 3 -4, n ಜಾಗದಲ್ಲಿ 1 ಹಾಕಿ, n ಜಾಗದಲ್ಲಿ 2 ಹಾಕಿ, n ಜಾಗದಲ್ಲಿ 3 ಹಾಕಿ. ಆಮೇಲೆ ಲೆಟ್ x is equal to 0 in 1. 0 ಹಾಕಿದ್ರೆ f of 0 is equal to 2 ಪೈ ಸ್ಕ್ವೇರ್ ಬೈ 3 -4 ಟೈಮ್ಸ್ ಕಾಸ್ 0 ಅಂದ್ರೆ 1/n ಸ್ಕ್ವೇರ್. ಆಮೇಲೆ ಇದು ಮೈನಸ್ ಈ ಕಡೆ ತಗೊಳ್ಳಿ, ಪ್ಲಸ್ ಆಗುತ್ತೆ. ಇದು ಹಂಗೆ ಇರ್ಲಿ. ಇದು 1/n ಸ್ಕ್ವೇರ್ ಹಂಗೆ ಇರ್ಲಿ. 4 ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 4 3s 12, 2 1s 2 6 ಪೈ ಸ್ಕ್ವೇರ್ ಬೈ 6 ಆಗುತ್ತೆ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ 1/1 ಸ್ಕ್ವೇರ್ ಪ್ಲಸ್ 1/2 ಸ್ಕ್ವೇರ್ ಪ್ಲಸ್ 1/3 ಸ್ಕ್ವೇರ್ ಪ್ಲಸ್ ಈ ತರ 1/5 ಸ್ಕ್ವೇರ್ ಗಂಟ ತಗೊಳ್ಳಿ. ನೆಕ್ಸ್ಟ್ x is equal to ಪೈ ಇನ್ 1 ಹಾಕಿ. ಎಕ್ಸ್ ಪೈ ಹಾಕಿದ್ರೆ ಎಫ್ ಆಫ್ ಪೈ is equal to 2 ಪೈ ಸ್ಕ್ವೇರ್ ಬೈ 3 -4 summation of n is equal to 1 to infinity cos n pi by n ಸ್ಕ್ವೇರ್. ಇಲ್ಲಿ ಎಫ್ ಆಫ್ ಪೈ ಅಂದ್ರೆ ಪೈ ಇಂಟು 2 ಪೈ ಮೈನಸ್ ಪೈ is equal to 2 ಪೈ ಸ್ಕ್ವೇರ್ ಬೈ 3 -4 ಟೈಮ್ಸ್ ಕಾಸ್ n pi by n ಸ್ಕ್ವೇರ್. ಕಾಸ್ n pi ನೋಡಿ, ಇದನ್ನ ಹಂಗೆ ರಿಪೀಟ್ ಮಾಡ್ಕೊಳ್ಳಿ. ಪೈ ಇಂಟು 2 ಪೈ ಮೈನಸ್ ಪೈ ಅಂದ್ರೆ ಪೈ ಸ್ಕ್ವೇರ್ is equal to 2 ಪೈ ಸ್ಕ್ವೇರ್ ಬೈ 3 -4 ಟೈಮ್ಸ್ ಈ ತರ ಬರುತ್ತೆ. ಇದು ಮೈನಸ್ ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ, ಇದು ಪ್ಲಸ್ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. 2 ಪೈ ಸ್ಕ್ವೇರ್ ಬೈ 3 ಮೈನಸ್ ಪೈ ಸ್ಕ್ವೇರ್ ಅಂದ್ರೆ ಮೈನಸ್ ಪೈ ಸ್ಕ್ವೇರ್ ಬೈ 3 ಆಗುತ್ತೆ. 4 ಟೈಮ್ಸ್ ಸಮೇಷನ್ ಆಫ್ n is equal to 1 to infinity cos n pi by n ಸ್ಕ್ವೇರ್ is equal to ಮೈನಸ್ ಪೈ ಸ್ಕ್ವೇರ್ ಬೈ 3. ಈ 4 ಈ ಕಡೆ ಹೋದ್ರೆ 12 ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ, -1 ಪವರ್ ಕಾಸ್ n ಪೈ ಬದಲು -1 ಪವರ್ n ಬೈ n ಸ್ಕ್ವೇರ್ ಅಂತ ಬರ್ಕೋಬಹುದು. ಈಗ ನೋಡಿ, n ಜಾಗದಲ್ಲಿ 1 ಹಾಕಿ, -1 ಪವರ್ 1 ಅಂದ್ರೆ -1 ಬೈ 1 ಸ್ಕ್ವೇರ್. n ಜಾಗದಲ್ಲಿ 2 ಹಾಕಿ, -1 ಹೋಲ್ ಸ್ಕ್ವೇರ್ ಬೈ 2 ಸ್ಕ್ವೇರ್. n ಜಾಗದಲ್ಲಿ 3 ಹಾಕಿ, -1 ಹೋಲ್ ಕ್ಯೂಬ್ ಅಂದ್ರೆ -1 ಬೈ 3 ಸ್ಕ್ವೇರ್. -1 ಹೋಲ್ ಪವರ್ 4 ಅಂದ್ರೆ +1 ಬೈ 4 ಸ್ಕ್ವೇರ್. ಪ್ಲಸ್ -1 ಪವರ್ 5 ಅಂದ್ರೆ -1 ಬೈ 5 ಸ್ಕ್ವೇರ್. ಪ್ಲಸ್ ಡಾಟೆಡ್ ಮಾಡಿದಾಗ -π ಸ್ಕ್ವೇರ್ ಬೈ 12 ಬರುತ್ತೆ. ಇಲ್ಲಿ ಮಲ್ಟಿಪ್ಲೈ ಬೈ -1 ಮಾಡಿದಾಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಆಮೇಲೆ ನೋಡಿ, ಇದು ಮೈನಸ್ ಇರೋದು ಪ್ಲಸ್ π ಸ್ಕ್ವೇರ್ ಬೈ 12 ಆಗುತ್ತೆ. ಇದು ಈಕ್ವೇಶನ್ 3 ಮಾಡ್ಕೋಬೇಕು, ಇದನ್ನ ಈಕ್ವೇಶನ್ 2 ಮಾಡ್ಕೋಬೇಕು. ಆಮೇಲೆ ಇದು ನೋಡಿ 1/1 ಸ್ಕ್ವೇರ್, ಇದು ನೋಡಿ ಇದು ಕ್ಯಾನ್ಸಲ್ ಆಗುತ್ತೆ. 1/3 ಸ್ಕ್ವೇರ್ 1 ಆಡ್ ಮಾಡಿದಾಗ ಇದು ಕ್ಯಾನ್ಸಲ್ ಆಗುತ್ತೆ. 1/5 ಸ್ಕ್ವೇರ್. ಇಲ್ಲಿ ಏನ್ ಮಾಡ್ಬೇಕು, 2 ಟೈಮ್ಸ್ 1/1 ಸ್ಕ್ವೇರ್ ಪ್ಲಸ್ 1/3 ಸ್ಕ್ವೇರ್ ಪ್ಲಸ್ 1/5 ಸ್ಕ್ವೇರ್. ಇಲ್ಲಿ π ಸ್ಕ್ವೇರ್ ಬೈ 6 ಪ್ಲಸ್ π ಸ್ಕ್ವೇರ್ ಬೈ 12 ಮಾಡಿ. π ಸ್ಕ್ವೇರ್ ಬೈ 6 ಪ್ಲಸ್ π ಸ್ಕ್ವೇರ್ ಬೈ 12 ಅಂದ್ರೆ π ಸ್ಕ್ವೇರ್ ಬೈ ಎಷ್ಟು ಬರುತ್ತೆ, 4 ಬರುತ್ತೆ. ಈ 2 ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ π ಸ್ಕ್ವೇರ್ ಬೈ 8 ಆಗುತ್ತೆ. ಅದೇ ಲೆಫ್ಟ್ 1/1 ಸ್ಕ್ವೇರ್ ಪ್ಲಸ್ 1/3 ಸ್ಕ್ವೇರ್ ಪ್ಲಸ್ 1/5 ಸ್ಕ್ವೇರ್ is equal to π ಸ್ಕ್ವೇರ್ ಬೈ 8. ಇದೇ ಫೈನಲ್ ಆನ್ಸರ್. ನೋಡಿ, ಏನೋ ಡೌಟ್ಸ್ ಇದೆಯಾ? ಹ್ಞೂ ಸರ್, ಏನು ಅರ್ಥ ಆಗಿಲ್ಲ.